ಹಾಯ್, ನನ್ನ ಹೆಸರು ಮಲ್ಲಮ್ಮ ದೊಡ್ಡಮನಿ. ನಾನು ನಾನು ಇಲ್ಲೇ ಓದಿದ್ದೇನೆ. 1ನೇ ತರಗತಿಯಿಂದ 5ನೇ ತರಗತಿ ತನಕ ಇಲ್ಲೇ ಓದಿದ್ದೇನೆ. ನಮ್ಮ ಟೀಚರು ಚೆನ್ನಾಗಿ ಹೇಳ್ತಾರೆ. ನಮ್ಮ ಊರಲ್ಲಿ ಯಾರನ್ನ ಸ್ಕೂಲ್ ಬಿಟ್ಟರೆ ಅವರಿಗೆ ಮನೆ ತನಕ ಹೋಗಿ ಅಪ್ಪ ಅಮ್ಮನ ಹೇಳಿ ಒಪ್ಪಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಹೈಸ್ಕೂಲಿಗೆ ಆದ್ರೂ ಅಷ್ಟೇ. ಹೈಸ್ಕೂಲಿಗೆ ಯಾರು ಓದಿಲ್ಲ ಅಂದ್ರೂ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ಗೆ ಹೇಳಿ ಓದಿಸಿ ಹೈಸ್ಕೂಲಿಗೆ ಕಳ್ಸ್ಯಾರ. ಅವರು ನಮ್ಮ ಊರಿಗೆ ಬಂದ ಮೇಲೆ ಎಲ್ಲ ಮಕ್ಕಳು ಶಾಲೆಗೆ ಹೊಂಟಾರ. ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ. ನಮ್ಮ ಊರಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋ ಕಾರಣ ಅವರೇ. ಮತ್ತು ಎಲ್ಲರೂ ಹೈಸ್ಕೂಲಿಗೆ ಹೋಗೋ ಹೊತ್ತಿಗೆ ಯಾರನ್ನ ಸ್ಕೂಲ್ ಬಿಟ್ಟರೆ ಮನೆಯಲ್ಲಿ ಬಂದು ಪೇರೆಂಟ್ಸ್ಗೆ ಹೇಳಿ ಒಪ್ಪಿಸಿ ಸ್ಕೂಲಿಗೆ ಕಳ್ಸೋದು ಕಾರಣ ಅವರೇ. ನಾವು ಕಾಲೇಜ್ಗೆ ಹೋಗೋದು ಕಾರಣ ಅವರೇ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬಂದು ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರಿ ನಮ್ಗೆ ಏನು ಓದಕ್ ಬರ್ಲಿಕ್ಕಂದ್ರಿ ನಮ್ಮ ಮಿಸ್ ಒಂದ್ ಏಟ್ ನೋಡ್ದಲ್ರಿ, ಇದು ಹಂಗಲ್ಲ ಇದು ಹಿಂಗ ಅಂತ ಹೇಳ್ರಿ. ಅವ್ರು ಬಂದಾಗ ಫಸ್ಟ್ ನಮ್ಗೆ ಏನ್ ಬರ್ತಿದಿಲ್ರಿ ನಮ್ಗೆ ಎಲ್ಲ ಕಲಿಸ್ಕೊಟ್ಟಾರಿ ಅವ್ರಿ. ಅವ್ರಂದ್ರ ನಮ್ಗೆ ತುಂಬಾ ಇಷ್ಟ ರೀ. ಅವ್ರು ಬಂದಾಗ ಒಂದ್ ಸಣ್ಣದೊಂದ್ರ ರೂಮ್ ಇತ್ರಿ. ಈಗ ನೋಡ್ರಿ ನಮ್ ಸಲಂದು ಟೇಬಲ್ ತಂದಾರ್ರಿ, ಫ್ಯಾನ್ ತಂದಾರ್ರಿ. ನಮ್ಗೋಸ್ಕರ ಎಲ್ಲ ಮಾಡ್ಯಾರ್ರಿ. ನಮ್ಮ ಸಾಲಿಗೋಸ್ಕರ ಗಿಡ ಮರಗಳು ನಮ್ಮ ಎಲ್ಲ ಚಂದ ಮಾಡ್ಯಾರ್ರಿ. ಮಲ್ಲಮ್ಮ, ನಾನು ಮುರಾರ್ಜಿ ಪಾಸ್ ಆಗೋದ ಕಾರಣ ನಮ್ಮ ಟೀಚರು 8:30ಯಿಂದ ಬಂದು 5:30 ತನಕ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡಿದ್ದಾರೆ. ನಾವು ಮುರಾರ್ಜಿ ಪಾಸ್ ಆಗಿದ್ದೀವಿ. ಮುಂದೆ ಮುರಾರ್ಜಿ ಹೋಗೋಕ್ಕೂ ಅವರೇ ಕಾರಣ. ಮನೆಯಲ್ಲಿ ಒಪ್ಪಲಿಲ್ಲ ಮುರಾರ್ಜಿಗೆ ಹೋಗಕ್ಕಂದ್ರೆ ಅವರೇ ಬಂದು ಒಪ್ಪಿಸಿ ನಮ್ಗೆ ಮುರಾರ್ಜಿ ಹೋಗಿ ಬಿಟ್ಟಾರ. ಇಷ್ಟು ಮುರಾರ್ಜಿ ಮುಗಿಸಿ ನಮ್ಮ ಮತ್ತೆ ಮುರಾರ್ಜಿ ಒಳಗೆ ಹೋಗಿ ಇಷ್ಟು ಹುಷಾರಿ ಆದ ಕಾರಣ ನಮ್ಮ ಚಂದ್ರಕಲಾ ಟೀಚರೇ ಅವ್ರಿಗೆ ಧನ್ಯವಾದಗಳು.